ಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿರೋದು. ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಆಗಮಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಉಪಹಾರದ ಸಸ್ಪೆನ್ಸ್ ಏನ್ ಹಾಗಿದ್ರೆ ಯಾವ ಕುತೂಹಲಕ್ಕಾಗಿ ಹೋಗಿ ಉಪಹಾರ ಸವಿದ್ರು ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಉಡುಗೊರೆ ನೀಡಿ ಮಾತುಕತೆ ನಡೆಸಿರುವಂತಹ ಗುಟ್ಟೇನ್ ಹಾಗಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ನಿವಾಸಕ್ಕೆ ಇವತ್ತು ಬೆಳಗ್ಗೆ ಭೇಟಿ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟಿರುವಂತದ್ದು. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪತ್ನಿ ಉಷಾ ಹಾಗೂ ಸಹೋದರ ಡಿಕೆ ಸುರೇಶ್ ಇಬ್ಬರು ಕೂಡ ಆಗಮಿಸಿದ್ರು. ಇನ್ನು ಡಿಕೆ ಶಿವಕುಮಾರ್ ಉಪಹಾರದ ಸಸ್ಪೆನ್ಸ್ ಏನು ಬಹಳ ಕುತೂಹಲ ಕೆರಳಿಸಿರುವಂತದ್ದು. ಇದ್ದಕ್ಕಿದ್ದಂಗ ಸಿದ್ದರಾಮಯ್ಯನವರ ಮನೆಗೆ ಭೇಟಿ ನೀಡಿ ಉಡುಗೊರೆಯನ್ನ ಕೊಟ್ಟು ಮಾತುಕತೆ ಮಾಡಿರುವಂತದ್ದು. ಸದ್ಯ ರಾಜಕೀಯ ವಲಯದಲ್ಲಿ ಈ ಒಂದು ಕುತೂಹಲ ಬಹಳ ಹೆಚ್ಚಾಗಿದೆ. ಟಗರು ಸಿದ್ದು ಬೆಂಬಲವನ್ನೇನಾದ್ರೂ ಕೇಳಿದ್ರಾ ಡಿಕೆ ಬ್ರದರ್ಸ್ ಅನ್ನುವಂಥದ್ದು ಸದ್ಯ ಬಹಳ ಚರ್ಚೆಗೆ ಕಾರಣ ಆಗಿದೆ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯ ಹೊಸ ಚರ್ಚೆಗೆ ಕಾರಣ ಆಗಿರುವಂತಹ ಬೆಳವಣಿಗೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ತಮ್ಮ ಪತ್ನಿ ಉಷಾ ಹಾಗೆ ಸಹೋದರ ಡಿಕೆ ಸುರೇಶ್ ಅವರ ಜೊತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ಭೇಟಿ ಕೊಡ್ತಾರೆ, ಬ್ರೇಕ್ಫಾಸ್ಟ್ ಮಾಡ್ತಾರೆ, ಕೆಲ ಕಾಲ ಮಾತುಕತೆ ಕೂಡ ಮಾಡ್ತಾರೆ. ಈ ಭೇಟಿ ಕೇವಲ ಸೌಹಾರ್ದಯುತವ ಅಥವಾ ರಾಜಕೀಯ ಮಹತ್ವ ಹೊಂದಿದ್ಯಾ ಅನ್ನುವಂಥ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಹಾಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಇವತ್ತಿನ ಬೆಳಗಿನ ಭೇಟಿ ಇದೆಯಲ್ಲ, ಇದು ಈ ಹಿಂದೆ ನಿಜಕ್ಕೂ ಕೂಡ ರಾಜಕೀಯ ಸಂದೇಶವಿದೆಯಾ ಎಂಬ ಪ್ರಶ್ನೆ ಈಗ ಎದ್ದಿದೆ. ಸದ್ಯ ಈಗ ಪತ್ನಿ ಹಾಗೆ ಸಹೋದರ ಇಬ್ಬರೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗಿರೋದು. ಮತ್ತೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಕೆಲಕಾಲ ಉಪಹಾರ ಸೇವಿಸಿ ಸೌಹಾರ್ದ ಮಾತುಕತೆ ಕೂಡ ನಡೆಸಿದ್ದಾರೆ. ಒಂದಷ್ಟು ಕ್ಯೂರಿಯಾಸಿಟಿಯಾಗಿ ಬಿಲ್ಡ್ ಆಗುವಂಗೆ ಗುಟ್ಟಾಗಿ ಮಾತುಕತೆ ಮಾಡಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಉಡುಗೊರೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ವ್ಯಾಲ್ಯೂಯಬಲ್ ಗಿಫ್ಟ್ ಕೊಟ್ಟಿದ್ದಾರೆ. ಈ ಭೇಟಿ ಬಳಿಕ ಸದ್ಯ ಈಗ ರಾಜಕೀಯದಲ್ಲಿ ಈ ಒಂದು ಬಹಳ ಕುತೂಹಲ ಕೆರಳಿಸಿರೋದು, ಜೊತೆಗೆ ಒಂದ್ ಕಡೆ ಚರ್ಚೆ ಕೂಡ ಆರಂಭ ಆಗಿದೆ. ಯಾವುದಾದ್ರೂ ಹೊಸದಾಗಿ ರಾಜಕೀಯ ರಣತಂತ್ರ ಹೆಣೆಯೋದಕ್ಕೆ ಸಿದ್ದರಾಮಯ್ಯನವರ ಹೆಲ್ಪ್ ಕೇಳಿದ್ರೆ ಡಿಕೆ ಶಿವಕುಮಾರ್, ಯಾಕಂತಂದ್ರೆ 2ನೇ ಸಚಿವ ಸಂಪುಟ ವಿಸ್ತರಣೆಗೆ ಒಂದ್ ಕಡೆಗೆ ಈಗ 60 ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಏನಾದ್ರೂ ಮಾತುಕತೆ ಮಾಡಿದ್ರಾ, ಅಥವಾ 2028ರ ಎಲೆಕ್ಷನ್ಗೆ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರಬೇಕು, ಹಾಗಾಗಿ ನಿಮ್ಮ ಸಹಾಯ ಸಹಕಾರ ಬೇಕು ಅಂತ ಹೇಳಿ ಈ ವಿಚಾರವಾದ ಮಾತುಕತೆ ಮಾಡಿದ್ರ? ನೋಡಿ, ತಲೆಗೆ ಹುಳ ಬಿಡುವಂತ ಕೆಲಸ ಇವತ್ತು ಬೆಳಗ್ಗೆ ಆಗಿರೋದು. ಸದ್ಯ ರೈತ ಪರ ನಿಲುವುಗಳು, ಬಿಡದಿ ವಿವಾದ, ಅಭಿವೃದ್ಧಿ ಯೋಜನೆ ಮತ್ತೆ ಈ ಬೀದಿ ಬದಿ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆಯಲ್ಲ, ಈ ಕುರಿತಂತೆ ಪರೋಕ್ಷ ಚರ್ಚೆಯೂ ಕೂಡ ನಡೆದಿರಬಹುದು ಅನ್ನುವಂತಹ ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಸದ್ಯ ಟಗರು ಸಿದ್ದು ಬೆಂಬಲ ಕೇಳೋಕೆ ಡಿಕೆ ಬ್ರದರ್ಸ್ ಇಬ್ರು ಒಟ್ಟಾಗಿ ಹೋದ್ರ ಅನ್ನುವಂಥ ಚರ್ಚೆ ಸದ್ಯ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಮತ್ತೊಂದು ಕಡೆಗೆ ಈಗ ಕ್ರಾಸ್ ವೋಟಿಂಗ್ ವಿಚಾರ ಈಗ ನೀವು ನೋಡ್ತಿದ್ದೀರಾ, ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದಲ್ಲಿ ಯಾವ ತರದ ಒಂದು ಯುದ್ಧವನ್ನ ಮಾರ್ಪಟ್ಟಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಟೀಕೆಗಳು ಕೂಡ ಹೆಚ್ಚುತ್ತಾ ಇರುವ ಸಂದರ್ಭದಲ್ಲಿ ಈ ಭೇಟಿ ನಡೆದಿರೋದು ಬಹಳ ಗಮನ ಸೆಳೆದಿದೆ. ಮತ್ತೊಂದು ಕಡೆಗೆ ಜುಲೈ 5ರಂದು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಇಬ್ರು ಕೂಡ, ಮಾಜಿ ಸಿಎಂ ಹಾಗೆ ಹಾಲಿ ಸಿಎಂ ಇಬ್ರು ಕೂಡ. ಅದು ಕೂಡ ಸಂಪುಟ ಪುನರಚನೆ ಸೇರಿದಂತೆ ಮಹತ್ವದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆದಿರಬಹುದು ಅಂತ ಹೇಳ್ಬಿಟ್ಟು ಕೂಡ ವಿಶ್ಲೇಷಣೆ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡದಾಗಿ ಸೌಂಡ್ ಕೇಳಿ ಬರ್ತಾ ಇದೆ. ಸದ್ಯ ಇವತ್ತು ಬೆಳಗ್ಗೆ ಒಂದ್ ಕಡೆಗೆ SIR ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಹಾಲಿ ಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ, ಡಿಕೆ ಶಿವಕುಮಾರ್ ಅವರು ಪತ್ನಿ ಉಷಾ ಹಾಗೆ ಡಿಕೆ ಸುರೇಶ್ ಅವರ ಬ್ರದರ್ ಇಬ್ರು ಜೊತೆಗೂ ಕೂಡ ಹೋಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ತಿಂಡಿ ತಿಂದಿರೋದು. ಒಂದ್ ಕಡೆಗೆ ಸೌಹಾರ್ದಯುತ ಮೀಟಿಂಗ್ ಅಂತ ನಾವು ಹೇಳ್ಬೋದು, ಕುಶಲೋಪರಿ ವಿಚಾರಿಸೋದಕ್ಕಾಗಿರ್ಬೋದು, ಅಥವಾ ಮುಖ್ಯಮಂತ್ರಿಯಾಗಿ ಅವರು 1 ತಿಂಗಳಾಯ್ತು ಇವತ್ತಿಗೆ ಅಧಿಕಾರ ಪೂರ್ಣವಹಿಸಿ, ಹಾಗಾಗಿ ಮಾತುಕತೆ ಮಾಡೋದಕ್ಕಾಗಿರ್ಬೋದು, ಅಥವಾ ಈಗ ಬಿಡದಿ ಟೌನ್ಶಿಪ್ ವಿಚಾರ ಎಷ್ಟು ಗದ್ದಲ ಮಾಡ್ತಾ ಇದೆ ಅಂತ ನಿಮ್ಗೆ ಗೊತ್ತು. ಮತ್ತೊಂದು ಕಡೆಗೆ ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆಯಿಂದ ಪರ ವಿರೋಧ ಚರ್ಚೆ ನಡೀತಾ ಇದೆ. ಅದರ ಜೊತೆಗೆ ಸಂಪುಟ ವಿಸ್ತರಣೆ, ಎಲ್ಲ ಆಯಾಮದಲ್ಲೂ ಕೂಡ ಹೋಗಿ ಈಗ ಸಿದ್ದರಾಮಯ್ಯನವರು ಹಿರಿಯರು, ರಾಜಕೀಯ ಮುತ್ಸದ್ದಿ, ಬಹಳ ರಾಜಕೀಯ ಬಲ್ರು, ಹಾಗಾಗಿ ಮುಖ್ಯಮಂತ್ರಿಯಾಗಿ 2 ಬಾರಿ ಆಯ್ಕೆಯಾದವರು, ಜೊತೆಗೆ ರಾಜ್ಯವನ್ನ ನಡೆಸಿದವರು. ಸೊ ಹಾಗಾಗಿ ಈ ಎಲ್ಲ ಆಯಾಮದಲ್ಲಿ ಏನಾದರೂ ಸೊಲ್ಯೂಷನ್, ಸಲಹೆ, ಸಹಕಾರ ಕೇಳಕ್ ಹೋದ್ರ ಅನ್ನುವಂಥದ್ದು ಚರ್ಚೆ ನಡೆದಿದೆ.